ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಒಂದು ಪ್ರಮುಖ ಗಡ್ಡೆಯ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಪಿಟ್ಯೂಟರಿ ಗಡ್ಡೆ ಇದು ಯಾವ ರೀತಿ ಬರುತ್ತೆ, ಯಾವ ರೀತಿ ನಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಿಮ್ಮಲ್ಲೂ ಸಹ ಪ್ರಶ್ನೆಗಳಿದ್ರೆ ನೀವು ಕರೆ ಮಾಡಿ ವೈದ್ಯರಿಂದ ಸೂಕ್ತ ಸಲಹೆಯನ್ನು ಪಡಿಬಹುದು. ಇನ್ನಷ್ಟು ಮಾಹಿತಿಯನ್ನು ಅವರಿಂದ ಪಡೆಯೋಣ. ಡಾಕ್ಟರ್ ಅರವಿಂದ್, ಇವಾಗ ನೀವು ಹೇಳ್ತಾ ಇದ್ರಿ ಸಾಕಷ್ಟು ಸಮಸ್ಯೆಗಳು ಉಂಟಾಗುತ್ತೆ ಅಂತ, ಆದರೆ ಇದರಿಂದ ದೃಷ್ಟಿದೋಷ ಕೂಡ ಉಂಟಾಗುತ್ತೆ ಅಂತ ಹೇಳ್ತಾರೆ, ಅದು ಹೇಗೆ? ಹೌದು, ಏನಾಗುತ್ತೆ ಅಂದರೆ ಯಾವುದೋ ಟ್ಯೂಮರಿಂದ ಹಾರ್ಮೋನ್ ಹೈಪರ್ ಸೆಕ್ರೀಷನ್ ಆಗೋದಿಲ್ಲ, ಅದಕ್ಕೆ ನಾನ್ ಸೆಕ್ರೀಟಿಂಗ್ ಟ್ಯೂಮರ್ಸ್ ಅಂತ ನಾನು ಆಲ್ರೆಡಿ ಅದ್ರ ಬಗ್ಗೆ ಮಾತಾಡಿದ್ದೀನಿ. ಅದರಿಂದ ಏನಾಗುತ್ತೆ, ಅದು ಟ್ಯೂಮರ್ ಗಡ್ಡೆ ಬೆಳೀತಾ ಹೋಗ್ತಾ ಇರುತ್ತೆ. ಅದರಿಂದ ಅಕ್ಕಪಕ್ಕ ಇರೋದು ನರ ಮೇಲೆ ಒತ್ತಡ ಆಗ್ಬೋದು. ಸೊ ಕ್ಲೋಸೆಸ್ಟ್ ಅಂದರೆ ಹತ್ತಿರ ಇರೋದು ನರ ದೃಷ್ಟಿ ನರ. ಇವಾಗ ನಾವು ಸ್ಲೈಡಲ್ಲಿ ನೋಡ್ಬೋದು, ಪಿಟ್ಯೂಟ್ರಿ ಗ್ಲ್ಯಾಂಡ್, ನಾರ್ಮಲ್ ಗ್ಲ್ಯಾಂಡ್ ಮೇಲ್ಗಡೆ ನಾನು ತೋರಿಸ್ತಾ ಇದ್ದೀನಿ, ಮತ್ತೆ ಕೆಳಗಡೆ ಟ್ಯೂಮರ್ ಗ್ಲ್ಯಾಂಡ್ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಮೇಲ್ಗಡೆ ಪಿಟ್ಯೂಟ್ರಿ ಗ್ಲ್ಯಾಂಡ್ ಮೇಲ್ಗಡೆ ಪೋರ್ಷನಲ್ಲಿ ಅರ್ಶಿನ ಕಲರ್ದು ದೃಷ್ಟಿ ನರ ನೋಡ್ತಾ ಇದ್ದೀರಾ. ಇವಾಗ ಟ್ಯೂಮರ್ ಬೆಳೆದಿದ್ರೆ ಅದು ದೃಷ್ಟಿ ನರ ಮೇಲೆ ಹೆಂಗೆ ಒತ್ತಡ ಆಗಿ ದೃಷ್ಟಿಗೆ ಎಫೆಕ್ಟ್ ಆಗಬಹುದು. ಸೊ ನಾಟ್ ಓನ್ಲಿ ದೃಷ್ಟಿ ಮೇಲೆ, ಬಟ್ ಈ ಕಡೆ ನಮ್ಮ ಡಬಲ್ ವಿಷನ್ ಕೂಡ ಆಗ್ಬೋದು. ಪಕ್ಕದಲ್ಲಿ ನಮ್ಮದು ಗಡ್ಡೆಗೆ ಕಂಟ್ರೋಲ್ ಮಾಡೋಕ್ಕೆ ನರ ಇರುತ್ತೆ, ಅದಕ್ಕೆ ಕೂಡ ಎಫೆಕ್ಟ್ ಆಗ್ಬೋದು. ಸೊ ಪಿಟ್ಯೂಟ್ರಿ ಗ್ಲ್ಯಾಂಡ್ ದಪ್ಪ ಆಗ್ತಾ ಹೋಗಿದ್ರೆ ಈ ಥರ ಬ್ರೈನ್ ಒಳಗಡೆ ಹೋಗಿ ಸೇರ್ಕೊಳ್ಳುತ್ತೆ ಅದು. ಸೊ ಇದಕ್ಕೆ ತೆಗಿಯೋಕ್ಕೆ ಒಂದೊಂದ್ಸತಿ ತುಂಬ ಕಷ್ಟ ಆಗುತ್ತೆ, ಯಾಕಂದರೆ ರಕ್ತನಾಳಿ ಇದೆ ಮತ್ತು ದೃಷ್ಟಿ ನರ ಇದೆ, ಅದೆಲ್ಲ ಅಫೆಕ್ಟ್ ಆಗಬಹುದು, ಪಿಟ್ಯೂಟ್ರಿ ಟ್ಯೂಮರ್ ಇಂದ ಅಫೆಕ್ಟ್ ಆಗ್ಬೋದು. ಸೊ ಇದು ನಾನ್ ಸೆಕ್ರೀಟಿಂಗ್ ಟ್ಯೂಮರ್ಸ್ ಅಲ್ಲಿ ನಾವು ಕಾಮನ್ಲಿ ನೋಡ್ತೀವಿ ಇದು. ಓಕೆ. ಸೊ ಈಗ ಕೆಲವೊಂದು ಸಂದರ್ಭದಲ್ಲಿ ನೀವು ಹೇಳಿದಂತಹ ಸಿಂಪ್ಟಮ್ಸ್ ಕೆಲವರಲ್ಲಿ ಬೇರೆ ವಿಷಯಕ್ಕೂ ಬಂದಿರುತ್ತೆ. ಇದು ಪಿಟ್ಯೂಟರಿ ಗಡ್ಡೆ ಉದ್ಭವ ಆಗ್ತಾ ಇದೆ ಅನ್ನೋದನ್ನೇ ಹೇಗೆ ಕಂಡುಕೊಳ್ಳೋದು? ಯಾವೆಲ್ಲ ಪರೀಕ್ಷೆಗಳಿವೆ ಅದಕ್ಕೆ? ಒಂದಂದ್ರೆ ಹಾರ್ಮೋನ್ ಪರೀಕ್ಷೆ ನಾವು ಮಾಡಿ ನೋಡ್ಬೋದು. ಯಾರಿಗೆ ಡೌಟ್ ಇದ್ರೆ ನಾವು ಕ್ಲಿನಿಕಲ್ ಗ್ರೌಂಡ್ಸ್ ಅಲ್ಲಿ ನಾವು ನೋಡಿದ ಮೇಲೆ ನಮಗೆ ಡೌಟ್ ಸಿಕ್ಕಿದ್ರೆ, ಸಪೋಸ್ ಇವ್ರಿಗೆ ಥೈರಾಯ್ಡ್ದು ಪ್ರಾಬ್ಲಮ್ ಆಗ್ತಾ ಇದೆ, ಅಥವಾ ಪ್ರೊಲ್ಯಾಕ್ಟಿನ್ದು ಪ್ರಾಬ್ಲಮ್ ಆಗ್ತಾ ಇದೆ, ಅಥವಾ ಗ್ರೋತ್ ಹಾರ್ಮೋನ್ದು ಪ್ರಾಬ್ಲಮ್ ಆಗ್ತಾ ಇದ್ರೆ ನಾವು ಬ್ಲಡ್ ಟೆಸ್ಟ್ ಮಾಡಿ ನೋಡ್ಬೋದು. ಸಿಂಪಲ್ ಬ್ಲಡ್ ಟೆಸ್ಟ್ ಮಾಡಿ ವಿದಿನ್ 2 ದಿವಸ ನಾವು ಹೇಳ್ಬೋದು ಅವ್ರಿಗೆ ಇದು ಪಿಟ್ಯೂಟ್ರಿ ಗ್ಲ್ಯಾಂಡ್ ಇಂದ ಏನು ಪ್ರಾಬ್ಲಮ್ ಆಗ್ತಾ ಇದೆಯಾ ಇಲ್ಲ ಅಂತ. ಓಕೆ. ಸೊ ಸಾಮಾನ್ಯವಾಗಿ ಮೆದುಳಿನ ಸಮಸ್ಯೆ ಅಂದ್ರೆ ಜನ ಹೆದರ್ಕೊಂಡ್ಬಿಡ್ತಾರೆ, ಆ ಪರೀಕ್ಷೆ ಮಾಡಬೇಕು, ಈ ಪರೀಕ್ಷೆ ಮಾಡಬೇಕು, ಅಷ್ಟು ಖರ್ಚಾಗುತ್ತೆ. ಬಟ್ ಕನ್ಫರ್ಮ್ ಮಾಡಕ್ಕೆ ನಾವು ಒಂದು MRI ಸ್ಕ್ಯಾನಿಂಗ್ ಮಾಡಲೇಬೇಕು. ಮೊದಲಿಗೆ ರಕ್ತ ಪರೀಕ್ಷೆಯಿಂದ ಹಾರ್ಮೋನ್ ಬಗ್ಗೆ ಗೊತ್ತಾಗುತ್ತೆ. ಇವಾಗ ದೃಷ್ಟಿ ನರ ಮೇಲೆ ಒತ್ತಡ ಇದೆಯಾ ಇಲ್ಲ, ಪಿಟ್ಯೂಟ್ರಿ ಗ್ಲ್ಯಾಂಡ್ ಅಲ್ಲಿ ಟ್ಯೂಮರ್ ಇದೆಯಾ ಇಲ್ಲ ಅಂತ ನೋಡಕ್ಕೆ MRI ಸ್ಕ್ಯಾನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. MRI ಸ್ಕ್ಯಾನ್ ಮೂಲಕ ಸಿಗುತ್ತೆ. ಹೌದು. ನಾವು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾವು ನೋಡಬಹುದು MRI ಸ್ಕ್ಯಾನ್ ಅಲ್ಲಿ ಪಿಟ್ಯೂಟ್ರಿ ಟ್ಯೂಮರ್ ಹೆಂಗ್ ಕಾಣಿಸುತ್ತೆ ಅಂತ. ಇಟ್ ಇಸ್ ವಿಸಿಬಲ್ ಇನ್ ದಿಸ್ ನೆಕ್ಸ್ಟ್ ಸ್ಲೈಡ್. ಓಕೆ. ಸೊ ಈಗ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ವೀಕ್ಷಕರೇ, ಯಾವ ರೀತಿ ಪಿಟ್ಯೂಟರಿ ಗಡ್ಡೆ ಬೆಳೆಯುತ್ತೆ ಮೆದುಳಿನಲ್ಲಿ, ಅದು ಯಾವ ರೀತಿ ಮೆದುಳನ್ನು ಆವರಿಸುತ್ತೆ ಅನ್ನೋದ್ರ ಬಗ್ಗೆ, ಜೊತೆಗೆ ಅಲ್ಲಿ ಸುತ್ತಮುತ್ತ ಇರುವಂತಹ ಅಂದರೆ ಪಿಟ್ಯೂಟರಿ ಗ್ಲ್ಯಾಂಡ್ ಅಕ್ಕಪಕ್ಕದಲ್ಲಿರುವಂತಹ ಎಲ್ಲ ನರಗಳಿಗೂ ಈ ಗಡ್ಡೆ ಸಾಕಷ್ಟು ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಜೊತೆಗೆ ದೃಷ್ಟಿ ನರಗಳ ಮೇಲೆ ಒತ್ತಡ ಹಾಕೋದ್ರಿಂದ ದೃಷ್ಟಿದೋಷ ಪ್ರಮುಖವಾಗಿ ಕಂಡುಬರುತ್ತೆ. ಜೊತೆಗೆ ಹಾರ್ಮೋನಿನ ಸಮಸ್ಯೆ ಕೂಡ ಕಂಡುಬರುತ್ತೆ. ಸಾಮಾನ್ಯವಾಗಿ ಪ್ರಾಥಮಿಕವಾಗಿ ಒಂದು ರಕ್ತ ಪರೀಕ್ಷೆಯನ್ನು ಮಾಡಿಸ್ಕೊಂಡ್ರೆ ಹಾರ್ಮೋನ್ ಸಮಸ್ಯೆ ಏನಿದೆ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಜೊತೆಗೆ ಕೆಲವೊಂದು ಪರೀಕ್ಷೆಗಳ ಮೂಲಕ ಇದನ್ನ ಆದಷ್ಟು ಬೇಗ ಕಂಡು ಹಿಡ್ಕೋಬಹುದಾಗಿದೆ. ಓಕೆ, ಈಗ ನಮಗೆ ಕರೆ ಸಿದ್ಧವಾಗಿದೆ. ಗಣೇಶ್ ಮೈಸೂರಿಂದ ಕರೆ ಮಾಡಿದ್ದಾರೆ. ಗಣೇಶ್, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ಗಣೇಶ್, ನನ್ನ ಧ್ವನಿ ಕೇಳ್ತಿದ್ಯಾ ನಿಮ್ಗೆ? ಜೋರಾಗಿ ಮಾತಾಡಿ, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ಹಲೋ, ನಮಸ್ಕಾರ, ಹೇಳಿ. ಸರ್ ನಮಸ್ತೆ. ನನಗೆ ತಲೆ ಹಿಂಭಾಗದಲ್ಲಿ ಸರ್ ನೋವಾಗುತ್ತೆ. ಓಕೆ. ಮತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲ ಕೈಗಳು ಶೇಕ್ ಆಗ್ತವೆ ಸರ್. ಮತ್ತೆ ಮೊಣಕಾಲು ಕೆಳಗಡೆ ಪಾದಗಳ ಉರಿಯೋದ್ರ ಜೊತೆಗೆ ಅವು ಸಹ ಶೇಕ್ ಆಗಿ ವಿಪರೀತ ನೋವಾಗುತ್ತೆ ಸರ್. ಓಕೆ. ಅದು ಅದರಿಂದ ಏನಾದ್ರು ಆಗ್ಬಹುದಾ ಅಂತೇಳಿ ಪ್ರಶ್ನೆ. ನಿಮ್ಗೆ ಎಷ್ಟು ವರ್ಷದಿಂದ ಈ ತರ ತೊಂದರೆ ಬರ್ತಾ ಇದೆ ನಿಮ್ಗೆ? ಸರ್ 2 ವರ್ಷ ಆಯ್ತು. 2 ವರ್ಷದಿಂದ? ಹೌದು ಸರ್. ನಿಮ್ಮ ವಯಸ್ಸು ಎಷ್ಟು ಹೇಳಿ? 33 ಸರ್. 33. ಓಕೆ. ದಿಸ್ ಇಸ್ ಕಾಮನ್ ಹೆಡೇಕ್ ಅಂತ ಹೇಳ್ತೀವಿ. ಇಟ್ ಕ್ಯಾನ್ ಬಿ ವ್ಯಾಸ್ಕ್ಯುಲರ್ ಹೆಡೇಕ್ಸ್ ಅಂತ, ನಾಟ್ ರಿಲೇಟೆಡ್ ಯೂಶ್ಲಿ ಟು ಬ್ರೈನ್ ಟ್ಯೂಮರ್ಸ್. ಇದರಲ್ಲಿ ಈ ಥರ ಹೆಡೇಕ್ಸ್ ಇದ್ದರೆ, ತಲೆನೋವು ಇದ್ದರೆ ಯೂಶ್ಲಿ ಬ್ರೈನ್ ಟ್ಯೂಮರ್ಸ್ ಆಗೋ ಚಾನ್ಸ್ ತುಂಬ ಕಡಿಮೆ ಇರುತ್ತೆ. ಬಟ್ ವ್ಯಾಸ್ಕ್ಯುಲರ್ ಹೆಡೇಕ್ ಅಂತ ಇರುತ್ತೆ. ಸೊ ನೀವು ದಯವಿಟ್ಟು ನ್ಯೂರಾಲಜಿಸ್ಟ್ ಹತ್ರ, ನ್ಯೂರೋಫಿಸಿಷಿಯನ್ ಹತ್ರ ಹೋಗಿ ತೋರಿಸ್ಬೇಕು ಒಂದ್ಸತಿ. ಅವ್ರು ನಿಮಗೆ ಡೀಟೇಲ್ಡ್ ಆಗಿ ಹಿಸ್ಟ್ರಿ ತಗೊಂಡ್ರೆ ಅವರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು. ಓಕೆ. ಸೊ ವೀಕ್ಷಕರೇ, ಇಂತಹ ಹಲವಾರು ಪ್ರಶ್ನೆಗಳು ನಿಮ್ಮನ್ನು ಕಾಡ್ತಾ ಇರಬಹುದು. ನೀವು ಕೂಡ ಕರೆ ಮಾಡಿ ಆ ಎಲ್ಲ ಪ್ರಶ್ನೆಗಳಿಗೆ ಡಾಕ್ಟರ್ ಅರವಿಂದ ಸೂಕ್ತ ಸಲಹೆ ಪಡೆಯಬಹುದು. ಈಗ ಒಂದು ಸಣ್ಣ ವಿರಾಮ, ನಂತರ ಸುಹಾಸಿನಿ ಮುಂದುವರಿಯುತ್ತೆ.